ತೋಟದ ಕೆಲಸ ಮತ್ತು ಬರವಣಿಗೆ. ಶಂಕರ ಭಟ್ಟರು 10 ವರ್ಷ ಸಂಶೋಧನೆ ನಡೆಸುತ್ತಿದ್ದುದರಿಂದ ಅವರು ಅದನ್ನು ಅಲ್ಲಿಯೂ ಮುಂದುವರಿಸಲು ಪ್ರಯತ್ನಿಸುತ್ತಿದ್ದರು. ಮೈಸೂರಿನಿಂದ ಬರುವಾಗ ಅವರು ತಮ್ಮ ಕಂಪ್ಯೂಟರ್ ತಂದಿದ್ದರು. ಪುತ್ತೂರಿಗೆ ನಮ್ಮ ಮನೆಯಿಂದ 20 ಕಿಲೋಮೀಟರ್ ದೂರ ಇತ್ತು. ಅಲ್ಲಿ ನನ್ನ ದೊಡ್ಡ ಚಿಕ್ಕಪ್ಪನ ಮಗ ರಾಮಚಂದ್ರ ಟೆಲಿಫೋನ್ ಆಫೀಸ್ನಲ್ಲಿ ಕೆಲಸದಲ್ಲಿದ್ದರು. ಅವರ ಮೂಲಕ ನಾವು ನಮ್ಮ ಹೊಸ ಮನೆಗೆ BSNLನ ಟೆಲಿಫೋನ್ ಹಾಕಿಸಿಕೊಂಡೆವು. ಆದರೆ ಆ ಊರಲ್ಲಿ ಇಂಟರ್ನೆಟ್ ಸಿಗುತ್ತಿರಲಿಲ್ಲ. ನುಡಿಯ ಕುರಿತಾಗಿ ಸಂಶೋಧನೆ ನಡೆಸುವ ನನ್ನ ಪತಿಗೆ ಬೇಕಾದ ಪುಸ್ತಕಗಳು ಅಲ್ಲೆಲ್ಲೂ ಹತ್ತಿರ ಸಿಗುತ್ತಿರಲಿಲ್ಲ. ಆದರೆ ಮೈಸೂರಿನ ಕೇಂದ್ರೀಯ ಭಾಷಾ ವಿಜ್ಞಾನ ಸಂಸ್ಥೆಯ ಲೈಬ್ರರಿಯಲ್ಲಿ ಅವರಿಗೆ ಬೇಕಾಗುವ ಹೆಚ್ಚಿನ ಪುಸ್ತಕಗಳು ಸಿಗುತ್ತಿದ್ದವು. ಹಾಗಾಗಿ ಅವರು ಮೈಸೂರಿಗೆ ಹೋಗಿ ಅಲ್ಲಿ SRLC ಹಾಸ್ಟೆಲ್ನಲ್ಲಿ 10-15 ದಿವಸ ಇದ್ದು ಬರುತ್ತಿದ್ದರು. ಅವರು ಪ್ರತಿ ಸಲ ಅಲ್ಲಿಗೆ ಹೋಗುವಾಗ ರೈಸ್ ಕುಕ್ಕರ್ ತೆಗೆದುಕೊಂಡು ಹೋಗುತ್ತಿದ್ದರು. ಊಟಕ್ಕೆ ಹೋಟೆಲಿಗೆ ಹೋಗುತ್ತಿರಲಿಲ್ಲ. ಅವರಿರುವ ಕೋಣೆಯಲ್ಲಿ ಕುಕ್ಕರ್ನಲ್ಲಿ ಅಕ್ಕಿಯ ಜೊತೆ ತರಕಾರಿ ಸೇರಿಸಿ ಅಡುಗೆ ಮಾಡುತ್ತಿದ್ದರು. ಅಲ್ಲಿಯ ಕೋಣೆಯಲ್ಲಿ ಕರೆಂಟು, ಪ್ಲಗ್ಗು ಮತ್ತು ಸಿಂಕ್ ಇದ್ದುದರಿಂದ ಅವರಿಗೆ ತೊಂದರೆ ಆಗುತ್ತಿರಲಿಲ್ಲ. ಬರವಣಿಗೆ ಜೊತೆಯಲ್ಲಿ ನನ್ನ ಪತಿ ಅಡಿಕೆ ಹೆಕ್ಕುವುದು, ಅದನ್ನು ತೋಟದಿಂದ ತಂದು ಅಂಗಳದಲ್ಲಿ ಹರಡುವುದು, ಅಡಿಕೆ ಮಾರಾಟ ಮಾಡಿಸುವುದು, ತೋಟಕ್ಕೆ ಗೊಬ್ಬರ ಹಾಕಿಸುವುದು ಮೊದಲಾದವನ್ನು ಮಾಡುತ್ತಿದ್ದರು. ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ. ಮನೆಯ ಎದುರಿನ ಅಂಗಳದಲ್ಲಿ ಬೇಗನೆ ಹಣ್ಣು ಕೊಡುವ ಪೇರಳೆ, ಜಂಬು ನೇರಳೆ, ಪಪ್ಪಾಯಿ ಮೊದಲಾದ ಹಣ್ಣಿನ ಗಿಡಗಳನ್ನು ಮತ್ತು ತರಕಾರಿಗಳ ಗಿಡಗಳನ್ನು ಹಾಕಿದ್ದೆವು. ನನ್ನ ಮಗ ನಾರಾಯಣ ಮತ್ತು ಮಗಳು ಮಾಲತಿ ಗುಜರಾತಿನ ಬಾಡಾದಲ್ಲಿದ್ದರು. ನಾರಾಯಣನ ವಿಪಶ್ಯನದಲ್ಲಿ ಆಸಕ್ತಿ ಹೋಗಿ ಅವನು ಅದನ್ನು ಬಿಟ್ಟು ಕುಕ್ಕುಪುಣಿಗೆ ಹಿಂದಿರುಗಿದ. ಅಲ್ಲಿಯೇ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇರುತ್ತೇನೆ, ಇನ್ನು ಗುಜರಾತಿಗೆ ಹೋಗುವುದಿಲ್ಲ ಎಂದು ಹೇಳಿದ. ಅಡಿಕೆ ಹೆಕ್ಕುವುದು, ಅಂಗಳಕ್ಕೆ ತಂದು ಹಾಕುವುದು, ಒಣಗಿಸಿದ ಅಡಿಕೆಯನ್ನು ಸುಲಿಯುವುದು ಮೊದಲಾದ ಕೆಲಸಗಳನ್ನು ಮಾಡತೊಡಗಿದ. ತೋಟದಲ್ಲಿ ಕೊಯ್ದ ಬಾಳೆಗೊನೆ, ತೆಂಗಿನಕಾಯಿ ಮೊದಲಾದವನ್ನು ಮನೆಗೆ ತಂದು ಮಾರಾಟಕ್ಕೆ ಹತ್ತಿರದ ರಂಜಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾರಾಯಣ ಮಾಡತೊಡಗಿದ. ಅವನು ಬರುವ ಮೊದಲು ನನ್ನ ಪತಿ ಆ ಕೆಲಸವನ್ನು ಮಾಡುತ್ತಿದ್ದರು. ತೋಟದಿಂದ ಮನೆಗೆ ಅಡಿಕೆ, ತೆಂಗಿನಕಾಯಿ ಮೊದಲಾದವನ್ನು ತರಲು ನಾವು ಒಂದು ಕೈಗಾಡಿಯನ್ನು ಮಾಡಿಸಿಕೊಂಡಿದ್ದೆವು. ಆ ಗಾಡಿಗೆ ಸೈಕಲ್ನ 2 ಚಕ್ರಗಳನ್ನು ಜೋಡಿಸಲಾಗಿತ್ತು. ಅದರ ಮೇಲೆ ಒಂದು ಹಲಿಗೆ ಇತ್ತು. ಅದರ ಮೇಲೆ ಅಡಿಕೆ ತುಂಬಿದ ಗೋಣಿಚೀಲ, ಬಾಳೆಗೊನೆ ಮೊದಲಾದವನ್ನು ಇರಿಸಿ ತಳ್ಳುತ್ತಾ ಮನೆಗೆ ತರುತ್ತಿದ್ದೆವು. ನಾವು ಈ ಊರಿಗೆ ಬಂದಾಗ ನಮ್ಮ ತೋಟದ ನಡುವೆ ಇದ್ದ ತೋಡನ್ನು ದಾಟಲು ಅಡಿಕೆ ಮರದ ಸಂಕ ಇತ್ತು. ನಾವು ಬಂದು ಕೆಲವು ತಿಂಗಳ ಬಳಿಕ ನನ್ನ ಪತಿ ಆ ತೋಡಿಗೆ ಒಂದು ಕಾಂಕ್ರೀಟ್ನ ಸಂಕ ಮಾಡಿಸಿದರು. ಇದರಿಂದಾಗಿ ನಮಗೆ ಆಚೆ ಬದಿಯ ತೋಟಕ್ಕೆ ನಮ್ಮ ಟೆಂಪೋ ತೆಗೆದುಕೊಂಡು ಹೋಗಲು ಸಾಧ್ಯವಾಯಿತು. ಕೈಗಾಡಿಯನ್ನು ಸುಲಭವಾಗಿ ತೆಗೆದುಕೊಂಡು ಹೋಗಲು ಬರುತ್ತಿತ್ತು. ಅಡಿಕೆಯ ಮರಗಳ ನಡುವೆ ಟೆಂಪೋ ತೆಗೆದುಕೊಂಡು ಹೋಗಲು ಬರುತ್ತಿರಲಿಲ್ಲ. ಆದರೆ ಅಲ್ಲಿಗೆಲ್ಲ ಕೈಗಾಡಿಯನ್ನು ತೆಗೆದುಕೊಂಡು ಹೋಗಲು ಬರುತ್ತಿತ್ತು. ನನ್ನ ಪತಿ ಈ ರೀತಿ 2 ಕಾಂಕ್ರೀಟ್ ಸೇತುವೆಗಳನ್ನು ಮಾಡಿಸಿದ್ದರು. ದೊಡ್ಡ ಸೇತುವೆ ನಮ್ಮ ತೋಟಕ್ಕೆ ಮತ್ತು ನನ್ನ ಮೈದುನನ ತೋಟಕ್ಕೆ ಹೋಗಲು ಸಹಾಯಕವಾಗಿತ್ತು, ಮತ್ತು ಸಣ್ಣ ಸೇತುವೆ ನಮ್ಮ ತೋಟದಲ್ಲಿಯೇ ಒಂದು ಚಿಕ್ಕ ತೋಡನ್ನು ದಾಟಲು ಸಹಾಯಕವಾಗಿತ್ತು. ತೋಟದ ಇದರಿಂದ ಗುಡ್ಡದ ತುದಿಯಲ್ಲಿ 2 ಮನೆಯವರು ಸೇರಿ ಒಂದು ದೊಡ್ಡ ಕೆರೆ ಕಟ್ಟಿಸಿದೆವು ಮತ್ತು ಅದರೊಳಗೆ ಪ್ಲಾಸ್ಟಿಕ್ಕಿನ ಹಾಳೆ ಹೊದಿಸಿದೆವು. ತೋಟದ ಬಾವಿಯಿಂದ ಪಂಪ್ ಮಾಡಿದ ನೀರನ್ನು ಈ ಕೆರೆಗೆ ತುಂಬಿಸುತ್ತಿದ್ದೆವು. ಆಮೇಲೆ ಅಲ್ಲಿಂದ ಪೈಪ್ ಮೂಲಕ ನಮ್ಮ ತೋಟಕ್ಕೆ ಮತ್ತು ನನ್ನ ಮೈದುನನ ಮಗ ನಾರಾಯಣ ತೋಟಕ್ಕೆ ಬೇಕಾದಾಗ ನೀರು ಬಿಡುತ್ತಿದ್ದೆವು. ನಾವು ನಮ್ಮ ಇಡೀ ತೋಟಕ್ಕೆ ಡ್ರಿಪ್ ಪೈಪು ಹಾಕಿದೆವು. ಇದನ್ನು ನಾನು ಮತ್ತು ನನ್ನ ಪತಿ ಸೇರಿ ಜೋಡಿಸಿದೆವು. ನಾವು ಬರುವ ಮೊದಲು ಆ ತೋಟದಲ್ಲಿ ಸ್ಪ್ರಿಂಕ್ಲರ್ ಇತ್ತು. ಇದರಿಂದ ತುಂಬ ನೀರು ವೇಸ್ಟ್ ಆಗುತ್ತಿತ್ತು. ಇದಲ್ಲದೆ ತೋಟ ತುಂಬ ಹುಲ್ಲು ಬೆಳೆಯುತ್ತಿತ್ತು. ಡ್ರಿಪ್ ಹಾಕಿದ ಮೇಲೆ ತೋಟದಲ್ಲಿ ಜಾಸ್ತಿ ಹುಲ್ಲು ಬೆಳೆಯುತ್ತಿರಲಿಲ್ಲ. ನೀರು ಪೋಲಾಗುವುದು ಕಡಿಮೆ ಆಯಿತು. ಆದರೆ ಡ್ರಿಪ್ ಪೈಪ್ನಲ್ಲಿ ಆಗಾಗ ಮಣ್ಣು ತುಂಬಿಕೊಳ್ಳುತ್ತಿತ್ತು ಮತ್ತು ಇದರಿಂದ ಮರಗಳಿಗೆ ಸರಿಯಾಗಿ ನೀರು ಸಿಗುತ್ತಿರಲಿಲ್ಲ. ಆಗಾಗ ಡ್ರಿಪ್ಪಿನಿಂದ ಮಣ್ಣು ತೆಗೆದು ನೀರು ಸರಿಯಾಗಿ ಹೋಗುವಂತೆ ಮಾಡಬೇಕಾಗುತ್ತಿತ್ತು. ಆ್ಯಂಟ್ವರ್ಪಿನಿಂದ ಕರೆ. ಸಂಶೋಧನೆಯಲ್ಲಿ ಆಸಕ್ತಿ ಇದ್ದ ಶಂಕರ ಭಟ್ಟರಿಗೆ ಯುರೋಪಿನಲ್ಲಿರುವ ಬೆಲ್ಜಿಯಂನ ಆ್ಯಂಟ್ವರ್ಪ್ ಯೂನಿವರ್ಸಿಟಿಯ ಪ್ರೊಫೆಸರ್ ಯೋಹಾನ್ ವಾನ್ ಡೆರ್ ಅವೇರಾ ಅವರಿಂದ 1996ರಲ್ಲಿ ಅಲ್ಲಿ ಸಂಶೋಧನೆ ನಡೆಸಲು ಮತ್ತು ಕೆಲವು ಲೆಕ್ಚರ್ಗಳನ್ನು ಕೊಡಲು 6 ತಿಂಗಳಿಗೆ ಬರುವಂತೆ ಕರೆ ಬಂತು. ಆ ಸಮಯದಲ್ಲಿ ನಮ್ಮ ಮಗ ನಾರಾಯಣ ಕುಕ್ಕುಪುಣಿಗೆ ಬಂದಿದ್ದ. ತೋಟ ನೋಡಿಕೊಳ್ಳಲು ಅವನಿದ್ದುದರಿಂದ ನನ್ನ ಪತಿ ಬೆಲ್ಜಿಯಂಗೆ ಹೋಗುವುದೆಂದು ನಿರ್ಧರಿಸಿದರು ಮತ್ತು ಹಾಗೆ ಕಾಗದ ಬರೆದರು. ನಾನು ಬೆಲ್ಜಿಯಂಗೆ ಹೋದುದರ ಕುರಿತಾಗಿ ನನ್ನ ಬೆಲ್ಜಿಯಂ ಪ್ರವಾಸ ಎಂಬ ಬೇರೆಯೇ ಒಂದು ಪುಸ್ತಕ ಬರೆದಿದ್ದೆ. ಅದನ್ನು 2000ನೇ ಇಸವಿಯಲ್ಲಿ ನಾವೇ ಪ್ರಕಟಿಸಿದ್ದೆವು. ಆ ಪುಸ್ತಕವನ್ನು ಬರೆಯುವ ಮೊದಲು ನಾನು ಅಡಿಗೆಯ ಒಳಗುಟ್ಟು ಮತ್ತು ಮನೆಗೆಲಸದ ಒಳಗುಟ್ಟು ಎಂಬ ಬೇರೆ 2 ಪುಸ್ತಕಗಳನ್ನು ಬರೆದಿದ್ದು ಅವನು ಮೈಸೂರಿನ ಸತ್ಯನಾರಾಯಣ ರಾವ್ ಸಹೋದರರು ಅವರ ಗೀತಾ ಬುಕ್ ಹೌಸ್ ಮೂಲಕ ಪ್ರಕಟಿಸಿದ್ದರು.
ಹಾಗಾಗಿ ಈಗ ನನ್ನ ಈ ಬದುಕಿನ ಕಥೆಯಲ್ಲಿ ಬೆಲ್ಜಿಯಂ ಪ್ರವಾಸದ ಕುರಿತು ಹೆಚ್ಚೇನು ಬರೆಯುವುದಿಲ್ಲ. 1973ರಲ್ಲಿ ನಾವು ಅಮೇರಿಕಕ್ಕೆ ಹೋಗಿ ಬಂದುದರಿಂದ ನಮ್ಮ ಹತ್ತಿರ ಪಾಸ್ಪೋರ್ಟ್ಗಳು ಇದ್ದವು. ಅದಕ್ಕೆ ಅವನ್ನು ರಿವ್ಯೂ ಮಾಡಬೇಕಾಗಿತ್ತು. ಅದಕ್ಕಾಗಿ ಅವನು ಏಜೆಂಟರ ಬಳಿ ಕೊಟ್ಟೆವು. ಆಮೇಲೆ ಶಂಕರ್ ಭಟ್ಟರಿಗೆ ಆಂಟ್ವರ್ಪ್ ಯೂನಿವರ್ಸಿಟಿಯ ಕರೆಯ ಆಧಾರದ ಮೇಲೆ 6 ತಿಂಗಳ ವೀಸಾ ಸಿಕ್ಕಿತು. ಆದರೆ ನನಗೆ ಸಿಗಲಿಲ್ಲ. ಬೆಲ್ಜಿಯಂಗೆ ಬರೀ ಪ್ರವಾಸಕ್ಕಾಗಿ ಹೋಗುವವರಿಗೆ ಕೊಡುವ 3 ತಿಂಗಳ ವೀಸಾ ಮಾತ್ರ ನನಗೆ ಸಿಗಬಹುದೆಂದು ಏಜೆಂಟು ಹೇಳಿದರು. ಹಾಗಾಗಿ ಶಂಕರ ಭಟ್ಟರು ಮೊದಲು ಒಬ್ಬರೇ ಬೆಲ್ಜಿಯಂಗೆ ಹೋಗಿ ಆಮೇಲೆ ಅವರು ಹಿಂದಿರುಗ 3 ತಿಂಗಳು ಇರುವಾಗ ನಾನು ಅಲ್ಲಿಗೆ ಹೋಗುವುದೆಂದು ನಿಶ್ಚಯ ಮಾಡಿದೆನು. ಆಂಟ್ವರ್ಪ್ನಲ್ಲಿ ತುಂಬ ಗುಜರಾತಿಗಳು ಇದ್ದಾರೆ. ಅವರು ಅಲ್ಲಿ ವಜ್ರದ ವ್ಯಾಪಾರ ಮಾಡುತ್ತಾರೆ. ಭಾರತದ ನುಡಿ ಮತ್ತು ಜೀವನದ ಕುರಿತು ಸಂಶೋಧನೆ ನಡೆಸಲು ಅವರು ಇಂಡಿಯಾ ಸ್ಟಡಿ ಸೆಂಟರ್ ಎಂಬುದಾಗಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದರು. ಆ ಸಂಸ್ಥೆಯವರು ಕೊಂಚ ಹಣವನ್ನು ಆಂಟ್ವರ್ಪ್ ಯೂನಿವರ್ಸಿಟಿಯಾಗೆ ಕೊಟ್ಟಿದ್ದರು. ಅದರ ಮೂಲಕ ಭಾರತದಿಂದ ಸಂಶೋಧಕರನ್ನು ಕರೆಸುವುದು ಅವರ ಯೋಜನೆಯಾಗಿತ್ತು. ಅದರಂತೆ ಪ್ರೊಫೆಸರ್ ವಾಂಡರ್ ಅವೇರಾ ಅವರು ಶಂಕರ್ ಭಟ್ಟರನ್ನು 6 ತಿಂಗಳಿಗೆ ಅಲ್ಲಿಗೆ ಬರುವಂತೆ ಕರೆದಿದ್ದರು. ಆಂಟ್ವರ್ಪ್ ಎಂಬ ಹೆಸರನ್ನು ನಾವು ಕೇಳಿದ್ದೆವು. ಆದರೆ ಆ ಊರು ಎಲ್ಲಿ ಇರುವುದೆಂದು ನಮಗೆ ತಿಳಿದಿರಲಿಲ್ಲ. ಹಾಗಾಗಿ ಆ ಊರು ಬೆಲ್ಜಿಯಂನಲ್ಲಿ ಎಲ್ಲಿದೆ ಎಂದು ಯುರೋಪಿನ ಮ್ಯಾಪಿನಲ್ಲಿ ಹುಡುಕಿದೆವು. ಫ್ರಾನ್ಸಿನ ಉತ್ತರಕ್ಕೆ ಮತ್ತು ಹಾಲೆಂಡಿನ ಪಶ್ಚಿಮಕ್ಕೆ ಬೆಲ್ಜಿಯಂ ಇದೆ. ಆಂಟ್ವರ್ಪ್ ಈ ದೇಶದ ಒಂದು ಪ್ರಸಿದ್ಧವಾದ ಬಂದರು ಪಟ್ಟಣ. ಬ್ರಸ್ಸೆಲ್ಸ್ ಎಂಬುದು ಈ ದೇಶದ ರಾಜಧಾನಿ. ಶಂಕರ್ ಭಟ್ಟರು 1997 ಜುಲೈ 1ರಿಂದ ಡಿಸೆಂಬರ್ 30ನೇ ತಾರೀಕಿನವರೆಗೆ ಅಲ್ಲಿ ಹೋಗಿ ಇರುವುದನ್ನು ನಿಶ್ಚಯಿಸಿದರು. ಇದಕ್ಕೆ ಇಲ್ಲಿನ ಯೂನಿವರ್ಸಿಟಿಯಿಂದ ಒಪ್ಪಿಗೆ ಕಾಗದ ಬಂತು. ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಶಂಕರ್ ಭಟ್ಟರು ಮಂಗಳೂರಿಗೆ ಹೋದರು. ಅಲ್ಲಿ ಟ್ರಾವೆಲ್ ಏಜೆಂಟರಲ್ಲಿಗೆ ಹೋಗಿ ವಿಮಾನದ ಟಿಕೆಟು ಮತ್ತು ವೀಸಾ ಮುದ್ರೆಯಿಂದ ಅವರ ಪಾಸ್ಪೋರ್ಟನ್ನು ತೆಗೆದುಕೊಂಡು ಬಂದರು. ಅವರಿಗೆ ಜೂನ್ 30ನೇ ತಾರೀಕಿಗೆ ಮುಂಬೈಯಿಂದ ಬೆಲ್ಜಿಯಂನ ರಾಜಧಾನಿ ಬ್ರಸ್ಸೆಲ್ಸ್ಗೆ ಹೋಗುವ ಏರ್ ಫ್ರಾನ್ಸ್ ವಿಮಾನದಲ್ಲಿ ಸೀಟು ಕಾದಿರಿಸಲಾಗಿತ್ತು. ಶಂಕರ್ ಭಟ್ಟರು ಜೂನ್ 29ನೇ ತಾರೀಕಿಗೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಜೆಟ್ ಏರ್ವೇಸ್ನವರ ವಿಮಾನದಲ್ಲಿ ಮುಂಬೈಗೆ ಹೋದರು. ಮುಂಬೈಯಲ್ಲಿ ನನ್ನ 3ನೇ ಅಕ್ಕನ ಮಗಳು ವೀಣಾ ಶಾಸ್ತ್ರಿಯ ಮನೆ ಇದೆ. ಅದು ಮುಂಬಯಿಯ ಸಂತಾಕ್ರೂಜ್ ವಿಮಾನ ನಿಲ್ದಾಣ ಹತ್ತಿರ ಇದೆ. ನನ್ನ ಅಕ್ಕನ ಅಳಿಯ ಗಂಗಾಧರ ಶಾಸ್ತ್ರಿಗೆ ನನ್ನ ಪತಿ 29ನೇ ತಾರೀಕಿಗೆ ಬರುವುದಾಗಿ ಫೋನ್ ಮಾಡಿ ತಿಳಿಸಿದ್ದರು. ಗಂಗಾಧರ ಶಾಸ್ತ್ರಿ ತಮ್ಮ ಮನೆಯಲ್ಲಿ ಬಂದಿರಬಹುದು ಎಂದು ಹೇಳಿದ್ದರು. ಹಾಗೆ ವಿಮಾನ ನಿಲ್ದಾಣದಿಂದ ನನ್ನ ಪತಿ ಗಂಗಾಧರ ಶಾಸ್ತ್ರಿಯ ಮನೆಗೆ ಹೋಗಿದ್ದರಂತೆ. ಅಲ್ಲಿ ರಾತ್ರಿ ಊಟವಾದ ಬಳಿಕ ಗಂಗಾಧರ ಶಾಸ್ತ್ರಿ ಅವರನ್ನು 11 ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿಬಿಟ್ಟರು. ಶಂಕರ ಭಟ್ಟರು ಏರ್ ಫ್ರಾನ್ಸ್ ವಿಮಾನದಲ್ಲಿ ಪ್ಯಾರಿಸ್ಸಿಗೆ ಹೋಗಿ ಅಲ್ಲಿಂದ ಬ್ರಸ್ಸೆಲ್ಸ್ಗೆ ಇನ್ನೊಂದು ವಿಮಾನದಲ್ಲಿ ಹೋದರು. ಅಲ್ಲಿಂದ ಆಂಟ್ವರ್ಪ್ಗೆ ವಿಮಾನ ಇರಲಿಲ್ಲ. ಪ್ರೊಫೆಸರ್ ಅವೇರಾ ಅವರು ಬ್ರಸ್ಸೆಲ್ಸ್ ವಿಮಾನ ನಿಲ್ದಾಣಕ್ಕೆ ಬಂದು ಅವರ ಕಾರಿನಲ್ಲಿ ಶಂಕರ ಭಟ್ಟರನ್ನು ಆಂಟ್ವರ್ಪ್ಗೆ ಕರೆದುಕೊಂಡು ಹೋದರು. ಹೊನ್ನಂಪೇಟೆಯಲ್ಲಿರುವ ಹೈಸ್ಕೂಲ್ನಲ್ಲಿ ನನ್ನ ಚಿಕ್ಕಪ್ಪನ ಮಗಳು ಸುಮತಿ ಟೀಚರ್ ಆಗಿದ್ದಳು. ಅವಳು SSLCಯ ಪರೀಕ್ಷೆಗೆ ಪೇಪರ್ ವ್ಯಾಲ್ಯೂಯೇಷನ್ ಇದ್ದಾಗ ಮೈಸೂರಿಗೆ ಬರುತ್ತಿದ್ದಳು. ಅವಳು ಆಗ ನನ್ನ ಅಣ್ಣ ಪುಟ್ಟಣ್ಣ ಮನೆಯಲ್ಲಿ ಇರ್ತಿದ್ದಳಂತೆ. ನಾನು ನನ್ನ ಪತಿ ಈ ಊರಿಗೆ ನೆನೆಸಲು ಬಂದ ಮೇಲೆ 1994ನಲ್ಲಿ ನಮ್ಮ ಮನೆಗೆ 1-2 ಸಲ ಬಂದಿದ್ದಳು. ಹೀಗೆ ಒಮ್ಮೆ ಅವಳು ಇಲ್ಲಿಗೆ ಬಂದಿದ್ದಾಗ ಅವಳ ಪತಿ ಪರಮೇಶ್ವರ ಬಾಬಾ ಮತ್ತು ಅವರ ಮಗ ಮುರಳಿಯೂ ಬಂದಿದ್ದರು. ನಮ್ಮೂರಿನವರು ಬಂದು ನಮ್ಮ ಮನೆಗೆ ಬಂದಿದ್ದಾಗ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಆಗ ನಾವು ಕುವೆಂಪು ನಗರದಲ್ಲಿ ಗೋಪಾಲರಾವ್ ಮನೆಯಲ್ಲಿ ಬಾಡಿಗೆಗೆ ಇದ್ದೆವು.